ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನಲ್. 12th ಅಥವಾ ಡಿಗ್ರಿ ನಂತರ ಯಾವ ಇಗ್ನೋ ಕೋರ್ಸ್ ಆಯ್ಕೆ ಮಾಡಬೇಕು ಎಂದು ಕನ್ಫ್ಯೂಸ್ಡ್ ಆಗಿದ್ದೀರಾ? ಚಿಂತೆ ಬೇಡ. ಈ ವಿಡಿಯೋನಲ್ಲಿ ನಿಮಗಾಗಿ 8 ಸಿಂಪಲ್ ಸ್ಟೆಪ್ಸ್ ಮೂಲಕ ಪರ್ಫೆಕ್ಟ್ ಕೋರ್ಸ್ ಆಯ್ಕೆ ಮಾಡುವ ವಿಧಾನವನ್ನು ಎಕ್ಸ್ಪ್ಲೈನ್ ಮಾಡುತ್ತೇವೆ. ನಿಮ್ಮ ಇಂಟ್ರೆಸ್ಟ್ ಏನು, ಎಲಿಜಿಬಿಲಿಟಿ ಹೇಗೆ ಚೆಕ್ ಮಾಡೋದು, ಸಿಲೆಬಸ್ ಹೇಗಿರುತ್ತದೆ, ಫ್ಯೂಚರ್ ಕರಿಯರ್ ಗೋಲ್ಸ್ ಜೊತೆ ಮ್ಯಾಚ್ ಮಾಡೋದು ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡುತ್ತೇವೆ. ಸರಿಯಾದ ಡಿಸಿಷನ್ ತೆಗೆದುಕೊಂಡು ನಿಮ್ಮ ಫ್ಯೂಚರನ್ನು ಸ್ಟ್ರಾಂಗ್ ಮಾಡಿಕೊಳ್ಳಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಜರ್ನಿಯನ್ನು ಕಾನ್ಫಿಡೆಂಟ್ ಆಗಿ ಸ್ಟಾರ್ಟ್ ಮಾಡಿ. ಓಕೆ, ಸ್ಟೆಪ್ 1, ನಿಮ್ಮನ್ನು ನೀವು ಅರಿತುಕೊಳ್ಳಿ. ಪ್ರಾಸ್ಪೆಕ್ಟಸ್ ನೋಡೋಕ್ಕೆ ಮುಂಚೆ ನಿಮ್ಮನ್ನೇ ಕೇಳಿಕೊಳ್ಳಿ. ನಿಮ್ಮ ಪ್ಯಾಷನ್ ಏನು, ಯಾವ ಸಬ್ಜೆಕ್ಟ್ಸ್ ನಿಮಗೆ ನಿಜವಾಗಿಯೂ ಇಂಟ್ರೆಸ್ಟ್ ಕೊಡುತ್ತವೆ, ನೀವು ನ್ಯಾಚುರಲಿ ಯಾವ ವಿಷಯದಲ್ಲಿ ಸ್ಟ್ರಾಂಗ್ ಇದ್ದೀರಾ. ಇದು ನೀವು ಏನು ಓದಬೇಕು ಅನ್ನೋದಕ್ಕಿಂತ ನೀವು ಏನು ಓದಲು ಇಷ್ಟಪಡುತ್ತೀರೋ ಅದಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ. ಟ್ರಸ್ಟ್ ಮೀ, ಇದು ದೊಡ್ಡ ಡಿಫ್ರೆನ್ಸ್ ಮಾಡುತ್ತದೆ. ಸ್ಟೆಪ್ 2, ಎಲಿಜಿಬಿಲಿಟಿ ಚೆಕ್ ಮಾಡಿ. ಈಗ ನೀವು ಕೆಲವು ಕೋರ್ಸ್ ಐಡಿಯಾಸ್ ಹೊಂದಿದ್ದೀರಾ. ಸೂಪರ್, ಈಗ ಪ್ರಾಕ್ಟಿಕಲ್ ಆಗೋಣ. ಇಗ್ನೋ ಪ್ರಾಸ್ಪೆಕ್ಟಸ್ ಆನ್ಲೈನ್ನಲ್ಲಿ ಈಸಿಲಿ ಸಿಗುತ್ತದೆ. ಅದನ್ನು ಓಪನ್ ಮಾಡಿ ನಿಮ್ಮ ಸೆಲೆಕ್ಟೆಡ್ ಕೋರ್ಸಸ್ಗೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ನೋಡಿ. ನೀವು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ಸ್ ಮೀಟ್ ಮಾಡಿದ್ದೀರಾ? ಯಾವುದಾದರೂ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಬೇಕಾ? ಈ ಸ್ಟೆಪ್ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್. ಸ್ಟೆಪ್ 3, ಸಿಲೆಬಸ್ ಮತ್ತು ಡ್ಯೂರೇಷನ್ ಡೀಪ್ ಡೈವ್. ನೀವು ಕೆಲವು ಕೋರ್ಸಸ್ಗೆ ಎಲಿಜಿಬಲ್ ಆಗಿದ್ದೀರಾ. ಅವೆಸಮ್. ಈಗ ಸಿಲೆಬಸ್ ನೋಡಿ, ಯಾವ ಟಾಪಿಕ್ಸ್ ಕವರ್ ಮಾಡುತ್ತದೆ, ಅದು ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತವೆಯಾ? ಅದೇ ರೀತಿ ಕೋರ್ಸ್ ಡ್ಯೂರೇಷನ್ ಕೂಡ ನೋಡಿ. 2 ವರ್ಷ, 3 ವರ್ಷ ಅಥವಾ ಇನ್ನಷ್ಟು ನಿಮ್ಮ ಲೈಫ್ ಪ್ಲ್ಯಾನ್ಗೆ ಮ್ಯಾಚ್ ಆಗುತ್ತದೆ ಅಂತ ಎನ್ಶ್ಯೂರ್ ಮಾಡಿ. ಸ್ಟೆಪ್ 4, ಕೆರಿಯರ್ ಗೋಲ್ಸ್ ಜೊತೆ ಮ್ಯಾಚ್ ಮಾಡಿ. ಇಲ್ಲಿ ಮೇನ್ ಮ್ಯಾಜಿಕ್ ಆಗುತ್ತದೆ. 5 ಅಥವಾ 10 ವರ್ಷಗಳ ನಂತರ ನೀವು ಯಾವ ಪೊಸಿಷನ್ನಲ್ಲಿ ಇರಬೇಕು ಅಂತ ಯೋಚಿಸಿ. ಮ್ಯಾನೇಜರ್ ಅಥವಾ ಎಂಟರ್ಪ್ರಿನಿಯರ್ ಆಗಬೇಕಾ? ಆಗ MBA ಒಳ್ಳೆಯ ಆಪ್ಷನ್. ಟೀಚರ್ ಅಥವಾ ರಿಸರ್ಚರ್ ಆಗಬೇಕಾ? MA ಪರ್ಫೆಕ್ಟ್ ಆಗಿರಬಹುದು. ಅಕೌಂಟೆಂಟ್ ಅಥವಾ ಫಿನಾನ್ಷಿಯಲ್ ಅನಾಲಿಸಿಸ್ಟ್ ಆಗಬೇಕಾ? MCOM ಡೆಫಿನೆಟ್ಲಿ ಕನ್ಸಿಡರ್ ಮಾಡಿ. ನಿಮ್ಮ ಗೋಲ್ಸ್ ಮತ್ತು ಕೋರ್ಸಸ್ ಅನ್ನು ಅಲೈನ್ ಮಾಡಿ. ಸ್ಟೆಪ್ 5, ಹೈಯರ್ ಸ್ಟಡೀಸ್ ಬಗ್ಗೆ ಯೋಚಿಸಿ. ಈ ಕೋರ್ಸ್ ನಿಮ್ಮ ಫ್ಯೂಚರ್ಗೆ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತದೆಯಾ? ನೀವು ಮುಂದೆ PhD ಅಥವಾ ಪ್ರೊಫೆಷನಲ್ ಕೋರ್ಸಸ್ ಮಾಡಬೇಕಾ? ಕೆಲವು ಡಿಗ್ರೀಸ್ ಮುಂದಿನ ಸ್ಟಡೀಸ್ಗೆ ಹೆಚ್ಚು ಆಪರ್ಚುನಿಟೀಸ್ ಕೊಡುತ್ತವೆ. ಲಾಂಗ್ ಟರ್ಮ್ ಪ್ಲ್ಯಾನ್ ಬಗ್ಗೆ ಯೋಚಿಸಿ. ಸ್ಟೆಪ್ 6, ಡ್ಯೂರೇಷನ್ ಮತ್ತು ಫೀಸ್ ಸ್ಟ್ರಕ್ಚರ್. ಈಗ ಲಾಜಿಸ್ಟಿಕ್ಸ್ ಬಗ್ಗೆ ಮಾತನಾಡೋಣ. ಈ ಕೋರ್ಸ್ ಕಂಪ್ಲೀಟ್ ಮಾಡಲು ಎಷ್ಟು ಟೈಮ್ ಬೇಕು, ಫೀಸ್ ಎಷ್ಟು ಬರುತ್ತದೆ? ಇಗ್ನೋ ಅಫೋರ್ಡೇಬಲ್ ಆಗಿರುತ್ತೆ, ಆದರೆ ಪ್ಲ್ಯಾನಿಂಗ್ ಮಾಡೋದು ಮುಖ್ಯ. ಫೀಸ್ ಡೀಟೇಲ್ಸ್ ಮತ್ತು ಪೇಮೆಂಟ್ ಶೆಡ್ಯೂಲ್ ಕ್ಲಿಯರ್ ಆಗಿ ತಿಳಿದುಕೊಳ್ಳಿ. ಸರ್ಪ್ರೈಸ್ ಬೇಡ. ಸ್ಟೆಪ್ 7, ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ. ಹೆಲ್ಪ್ ಕೇಳೋದು ತಪ್ಪೇನಿಲ್ಲ. ಟೀಚರ್ಸ್, ಕೆರಿಯರ್ ಕೌನ್ಸಿಲರ್ಸ್ ಅಥವಾ ಇಗ್ನೋ ಕೋರ್ಸಸ್ ಮಾಡಿದ ಅಲ್ಯುಮ್ನಿ ಜೊತೆ ಮಾತಾಡಿ. ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ, ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಅವರ ಅಡ್ವೈಸ್ ನಿಮ್ಮ ಡಿಸಿಷನ್ಗೆ ಗೇಮ್ ಚೇಂಜರ್ ಆಗಬಹುದು. ಸ್ಟೆಪ್ 8, ಚೂಸ್, ಅಪ್ಲೈ ಮತ್ತು ಸೆಲೆಬ್ರೇಟ್ ಮಾಡಿ. ನೀವು ಎಲ್ಲ ರಿಸರ್ಚ್ ಕಂಪ್ಲೀಟ್ ಮಾಡಿದ್ದೀರಾ, ಆಪ್ಷನ್ಸ್ ವೆಯ್ಟ್ ಮಾಡಿದ್ದೀರಾ. ಈಗ ಡಿಸಿಷನ್ ಮಾಡುವ ಸಮಯ. ಅಪ್ಲಿಕೇಶನ್ ಫಾರ್ಮ್ ಕೇರ್ಫುಲಿ ಫಿಲ್ ಮಾಡಿ. ಡೀಟೇಲ್ಸ್ ಡಬಲ್ ಚೆಕ್ ಮಾಡಿ. ಸಬ್ಮಿಟ್ ಆದಮೇಲೆ ನಿಮ್ಮನ್ನೇ ಕಂಗ್ರ್ಯಾಚುಲೇಟ್ ಮಾಡಿ. ನೀವು ನಿಮ್ಮ ಲೈಫ್ನಲ್ಲಿ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀರಾ. ಇದೇ ನಿಮಗೆ ಸಹಾಯ ಮಾಡುವ 8 ಸಿಂಪಲ್ ಸ್ಟೆಪ್ಸ್ ಟು ಚೂಸ್ ದ ರೈಟ್ ಇಗ್ನೋ ಕೋರ್ಸ್. ರಿಮೆಂಬರ್, ಇದು ನಿಮ್ಮ ಜರ್ನಿ, ಸೊ ಟೈಮ್ ತೆಗೆದುಕೊಂಡು ವೈಸ್ಲಿ ಚೂಸ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಯೂಸ್ಫುಲ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ಸ್ನಲ್ಲಿ ನೀವು ಯಾವ ಇಗ್ನೋ ಕೋರ್ಸ್ ಕನ್ಸಿಡರ್ ಮಾಡ್ತಿದ್ದೀರಾ ಅಂತ ಹೇಳಿ. ಗುಡ್ ಲಕ್, ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ. ಬೈ ಬಾಯ್.